ಅಖಿಲೇಶ್ ಯಾದವ್ ಯೋಗಿ ಆದಿತ್ಯನಾಥ್ ಅವರ ಬದ್ಧ ರಾಜಕೀಯ ವೈರಿ. ಅಖಿಲೇಶ್ ಯಾದವ್ ಅವರ ಮಗಳು ಇಂಗ್ಲೆಂಡಿನಲ್ಲಿ ಒಬ್ಬ ನೈಜೀರಿಯಾದ ಹುಡುಗನ ಜೊತೆಯಲ್ಲಿ ಮದುವೆಯನ್ನ ಮಾಡಿಕೊಂಡು ಬೇರೆ ರೀತಿಯಾದಂತಹ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ಕಿಡಿಗೇಡಿಗಳು ಅಪಪ್ರಚಾರವನ್ನ ಮಾಡಿ ಅಖಿಲೇಶ್ ಯಾದವ್ ಅವರ ಮಗಳ ಮಾನವನ್ನ ಹರಾಜು ಹಾಕುವಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಈ ವಿಷಯ ಯೋಗಿ ಆದಿತ್ಯನಾಥ್ ಅವರ ಗಮನಕ್ಕೆ ಬರುತ್ತೆ. ಈ ವಿಷಯ ಯೋಗಿ ಆದಿತ್ಯನಾಥ್ ಅವರ ಗಮನಕ್ಕೆ ಬರ್ತಿದ್ದ ಹಾಗೆ ಯೋಗಿ ಆದಿತ್ಯನಾಥ್ ಅವರು ತನ್ನ ಬದ್ಧ ರಾಜಕೀಯ ವೈರಿಯಾಗಿರುವಂತಹ ಅಖಿಲೇಶ್ ಯಾದವ್ ಅವರ ಮಗಳು ಅಂತ ನೋಡೋದಿಲ್ಲ. ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾರೆ, ಅಖಿಲೇಶ್ ಯಾದವ್ ಅವರ ಮಗಳು ನಮ್ಮ ಮಗಳಿದ್ದ ಹಾಗೆ, ನಮ್ಮ ಉತ್ತರ ಪ್ರದೇಶದ ಮಣ್ಣಿನ ಮಗಳು. ಅವರ ವಿರುದ್ಧವಾಗಿ ಯಾರೆಲ್ಲ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೋ ಅವರೆಲ್ಲರ ವಿರುದ್ಧವಾಗಿ ಕಾನೂನಿನ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ FIR ಅನ್ನ ಮಾಡುತ್ತಾರೆ. ಇದು ನಿಜವಾದ ರಾಜಕಾರಣ ಅಂದ್ರೆ, ಇದು ನಿಜವಾದ ರಾಜಕಾರಣಿಗೆ ಇರಬೇಕಾಗಿರುವಂತಹದ್ದು. ರಾಜಕಾರಣ ಏನೇ ಇರಲಿ, ರಾಜಕೀಯ ವಿರೋಧಿಗಳು ಏನೇ ಇರಲಿ, ಒಂದು ಹೆಣ್ಣಿನ ವಿಷಯ ಬಂದಾಗ ಯೋಗಿ ಆದಿತ್ಯನಾಥ್ ಅವರು ನಮ್ಮ ಮನೆ ಮಗಳು ಅಂತ ಹೇಳ್ತಾರಲ್ಲ, ಇದು ಒಬ್ಬ ನಿಜವಾದ ಸಂತ ಅಂದ್ರೆ, ಇದು ಒಬ್ಬ ನಿಜವಾದ ಸನ್ಯಾಸಿ ಅಂತಂದ್ರೆ, ಇದು ಒಬ್ಬ ನಿಜವಾದ ಸಾಧುಗೆ ಇರಬೇಕಾಗಿರುವಂತಹ ಗುಣ, ಇದು ನಿಜವಾದಂತಹ ರಾಜಕಾರಣಿ ಅಂದ್ರೆ. ಯೋಗಿ ಆದಿತ್ಯನಾಥ್ ಅವರು ಮಹಿಳೆಯರಿಗೆ ಯಾವ ರೀತಿಯಾದಂತಹ ಗೌರವವನ್ನು ಕೊಡ್ತಾರೆ ಅಂತ ಇದರಿಂದ ನಾವೆಲ್ಲರೂ ಸಹ ತಿಳ್ಕೊಳ್ಬಹುದು. ಇದು ಈ ಮಣ್ಣಿನ ಸಂಸ್ಕೃತಿ, ಇದು ಈ ಮಣ್ಣಿನ ಸಂಸ್ಕಾರ. ಯೋಗಿ ಆದಿತ್ಯನಾಥ್ ಅವರ ರಾಜಕಾರಣಿಯನ್ನ ನೋಡಿ ಈ ನಮ್ಮಲ್ಲಿರುವಂತಹ ಕೆಲವೊಂದಷ್ಟು ರಾಜಕಾರಣಿಗಳು ಕಲಿಯುವಂತಹದ್ದು ತುಂಬಾನೇ ಇದೆ. ಯೋಗಿ ಆದಿತ್ಯನಾಥ್ ಅವರು ನಮಗೆಲ್ಲ ತಿಳಿಸಿಕೊಡುವಂತಹದ್ದು, ಪ್ರತಿಯೊಬ್ಬ ಭಾರತೀಯನು ಪ್ರತಿಯೊಬ್ಬ ಭಾರತೀಯನು ಪ್ರತಿಯೊಂದು ಮಹಿಳೆಯ ಮಾನ ಪ್ರಾಣವನ್ನ ರಕ್ಷಣೆಯನ್ನ ಮಾಡಬೇಕಾಗಿರುವಂತಹದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅನ್ನುವಂತಹದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ವಿಪರ್ಯಾಸ ಅಂತಂದ್ರೆ, ಈ ನಮ್ಮಲ್ಲಿರುವಂತಹ ಕೆಲವೊಂದಷ್ಟು ರಾಜಕಾರಣಿಗಳು ತಮ್ಮ ತಮ್ಮ ರಾಜಕೀಯ ಉದ್ದೇಶಗಳಿಗಾಗಿ, ತಮ್ಮ ತಮ್ಮ ರಾಜಕೀಯ ತೆವಲಿಗಾಗಿ ಹೆಣ್ಣು ಮಕ್ಕಳ ನಗ್ನ ವಿಡಿಯೋಗಳನ್ನ ಮಾಡಿಕೊಂಡು, ಮಹಿಳೆಯರ ಚಿತ್ರಗಳನ್ನ ಚಿತ್ರಿಸಿಕೊಂಡು, ಅವುಗಳನ್ನ ಪೆನ್ ಡ್ರೈವ್ನಲ್ಲಿ ಹಾಕೊಂಡು CD ಯನ್ನ ಮಾಡಿಕೊಂಡು, ಅವುಗಳನ್ನೆಲ್ಲ ಸಮಾಜದಲ್ಲಿ ಹಂಚಿಕೊಂಡು, ತಮ್ಮ ತಮ್ಮ ರಾಜಕೀಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು, ಮತ್ತೊಬ್ಬರ ತೇಜೋವಧೆಯನ್ನು ಮಾಡುವಂತಹ ಉದ್ದೇಶದಿಂದ ಮಹಿಳೆಯರ ಮಾನವನ್ನ ಕಳೆಯುತ್ತಾ ಸಮಾಜದಲ್ಲಿ ಆ ಹೆಣ್ಣು ಮತ್ತೆ ತಲೆ ಎತ್ತಿ ಓಡಾಡಬಾರ್ದು ಆ ರೀತಿಯಾಗಿ ಮಾಡುವಂತಹ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ರಾಜಕಾರಣವನ್ನ ಮಾಡಬೇಕು, ಎಂತಹ ಕಡೆ ರಾಜಕಾರಣವನ್ನ ಮಾಡಬೇಕು ಅಂತಹ ಕಡೆ ರಾಜಕಾರಣವನ್ನ ಮಾಡಬೇಕು. ಒಂದು ಹೆಣ್ಣನ್ನ ಇಟ್ಕೊಂಡು, ಹೆಣ್ಣಿನ ವಿಡಿಯೋವನ್ನ ಇಟ್ಕೊಂಡು, ನಗ್ನ ವಿಡಿಯೋಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋದಿದೆಯಲ್ಲ, ನಿಜವಾಗಿಯೂ ಅದು ಅಸಹ್ಯ ತರಿಸುವಂತಹ ರಾಜಕಾರಣ. ಇಂತಹ ರಾಜಕಾರಣಿಗಳು ಯೋಗಿ ಆದಿತ್ಯನಾಥ್ ಅಂತವರ ರಾಜಕಾರಣಿಯನ್ನ ನೋಡಿ ಕಲಿಯುವಂತಹದ್ದು ತುಂಬಾನೇ ಇದೆ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಇಂತಹ ರಾಜಕಾರಣಿ ನಮ್ಮ ದೇಶದಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ, ಮುಂದೆ ಪ್ರಧಾನಮಂತ್ರಿಗಳಾಗಿ ನೋಡುವಂತಹ ಕನಸು ನನಗೂ ಇದೆ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.